ಶಿವಮೊಗ್ಗದ ಮಹಿಳಾ ವೇದಿಕೆ, ಹಿಂದುಳಿದ ಜನಜಾಗೃತಿ ವೇದಿಕೆ, ಮಹಿಳಾ ಘಟಕ ವತಿಯಿಂದ ಶಿವಮೊಗ್ಗ ನಗರದ ಆರ್.ಟಿ.ಒ. ರಸ್ತೆಯ ಪತ್ರಿಕಾ ಭವನದಲ್ಲಿ ಮಾರ್ಚ್ 16, 2026 ಸೋಮವಾರ ಬೆಳಗ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಪಲ್ಲವಿರವರು ಕಾರ್ಯಕ್ರಮ ಉದ್ಘಾಟಿಸಿದರು. ಶಿವಮೊಗ್ಗ ಹಿಂದುಳಿದ ಜನಜಾಗೃತಿ ವೇದಿಕೆ ಮಹಿಳಾ ಘಟಕದ ಸಂಚಾಲಕರು ಶ್ರೀಮತಿ ಎಸ್.ವಿ. ರಾಜವ್ವರವರು ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಘಟಕ ಮಾಜಿ ಅಧ್ಯಕ್ಷರು, ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ಶ್ರೀಮತಿ ಮಂಜುಳಾ ಎನ್. ರವರು, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶ್ರೀಮತಿ ಭಾರತಿ ಬಣಕಾರ್ ರವರು, ಶ್ಲಾಘನೀಯ ಸೇವೆಗಾಗಿ ರಾಷ್ಟ್ರಪತಿಗಳ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಶಿವಮೊಗ್ಗ ಎಸ್.ಪಿ. ಕಚೇರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ರೀಮತಿ ಶಕುಂತಲಾ ಎಚ್.ಕೆ. ರವರು, ಸಹ್ಯಾದ್ರಿ ಮಹಿಳಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರು ಶ್ರೀಮತಿ ವೀರಮ್ಮ, ವಕೀಲರು ಹಾಗೂ ಎಪಿಸಿಆರ್ ಅಧ್ಯಕ್ಷರು ಶ್ರೀಮತಿ ಸರೋಜ ಪಿ. ಚಂಗೊಳ್ಳಿ, ವಕೀಲರು ಶ್ರೀಮತಿ ಶೈನಿ ಮೇರಿ, ಸಾಹಿತಿಗಳು ಹಾಗೂ ಅಧ್ಯಾಪಕರು ಶ್ರೀಮತಿ ಆಯಿಷಾ ಎಜಾಸ್, ವಾರ್ತಾವಾಚಕಿ, ನಿರೂಪಕಿ, ದೂರದರ್ಶನ ಚಂದನ ಮತ್ತು ಆಕಾಶವಾಣಿ ಶ್ರೀಮತಿ ಸುಗುಣ ಸತೀಶ್, ಶ್ರೀಮತಿ ಎಂ.ಕೆ. ಯಶೋಧ ನಾಗರಾಜ್, ಶ್ರೀಮತಿ ಯಶೋಧ ಎಂ. ಕರಿಯಪ್ಪ, ರಾಷ್ಟ್ರ ಪ್ರಶಸ್ತಿ, ಭಾರತೀಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರು. ನಿವೃತ್ತ ಮುಖ್ಯ ಶಿಕ್ಷಕರು, ಗಡಿರಂಗಾಪುರ, ಅಜ್ಜಂಪುರ, ಶ್ರೀಮತಿ ನಂದಾ ಪ್ರೇಮಕುಮಾರ್, ಕವಯತ್ರಿ, ಶಿಕಾರಿಪುರ. ಸೂಡಾ ಪ್ರಾಧಿಕಾರದ ಅಧ್ಯಕ್ಷರು ಎಚ್.ಎಸ್. ಸುಂದರೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂದ್ರೆ PSI ಶಕುಂತಲಾ ಮೇಡಮ್ ಅವರು ನಿಜವಾಗ್ಲೂ ರಾಷ್ಟ್ರಪತಿ ಪ್ರಶಸ್ತಿ ಆಗಿರ್ಬೋದು, ಮುಖ್ಯಮಂತ್ರಿಗಳ ಪದಕವನ್ನ ಪಡೆದು 13 ಶ್ಲಾಘನೀಯ ಪತ್ರ, 23 ಪ್ರಶಂಸನೀಯ ಪತ್ರ ಹಾಗೂ 20-22ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಬಂಗಾರದ ಪದಕ, 20-26ನೇ ಸಾಲಿನಲ್ಲಿ ರಾಷ್ಟ್ರಪತಿಗಳ ಪದಕವನ್ನ ಪಡೆದು ಶಿವಮೊಗ್ಗಕ್ಕೆ ಕೀರ್ತಿಯನ್ನ ತಂದಂತ PSI ಶಕುಂತಲಾ ಮೇಡಮ್ ಅವರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ದಯವಿಟ್ಟು ಅಲ್ಲಿ ವೇದಿಕೆಯಲ್ಲಿ ಮುಂಭಾಗದಿಂದ ಸ್ವಲ್ಪ ದಯವಿಟ್ಟು ಎಲ್ಲರೂ ಸಹಕರಿಸಿ, ಎಲ್ಲರೂ ಕೂತ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಹಾಗೂ ಸೋದರಿಯರಿಗೂ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾನು ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಲ್ಲಿ ಇರ್ತೀವಿ, ಎಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ಆದ್ರೂ ಯಾರ ಗಮನಕ್ಕೂ ಬಂದಿರಲಿಲ್ಲ. ನಾನು ಈ ಪ್ರಶಸ್ತಿ ಬರತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಬಂದಿದ್ದಾಳೆ. ನಾವು ಕೆಲ್ಸಕ್ಕೆ ಸೇರಿದಾಗ ಹೆಣ್ಮಕ್ಳು ಯಾಕೆ ಹೋಗ್ತಾರೆ ಕೆಲ್ಸಕ್ಕೆ ಅನ್ನೋ ಮೂಗ್ ಮುರಿಯಂತ ಜನರು ಇದ್ರು. ಆದ್ರೆ ನಮ್ಮ ತಂದೆ ಎಲ್ಲ ಮಕ್ಕಳಿಗೂ, ಹೆಣ್ಮಕ್ಳು ಗಂಡ್ಮಕ್ಳು ಅಂದಲೇ ಎಲ್ಲರಿಗೂ ಎಜುಕೇಶನ್ ಅನ್ನೋದು ಕೊಡ್ಸಿದ್ದಾರೆ. ಹಾಗಾಗಿ ಹೆಣ್ಮಕ್ಳಿಗೊಂದು ಎಜುಕೇಶನ್ ಒಂದಿದ್ರೆ ಮುಂದೆ ದಾರಿ ಆಗತ್ತೆ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಏಕೆಂದ್ರೆ ಅವಳು ಓದು ಕಲ್ತ್ರೆ ಎಷ್ಟು ಅವಳು ನಾಲೆಡ್ಜು ಎಲ್ಲರಿಗೂ ಹಂಚ್ತಾಳೆ ಅಂದ್ರೆ ಮನೆಯಲ್ಲಿರೋರಿಗೆ ಪ್ರತಿಯೊಂದು ಕೆಲಸದಲ್ಲೂ ಅವಳು ಭಾಗಿಯಾಗ್ಬಿಟ್ಟು ಇದು ಸರಿ ತಪ್ಪು ಅನ್ನೋ ವಿವೇಚನೆಯನ್ನ ಹೇಳ್ಕೊಡುವಂತ ಶಕ್ತಿ ಅವಳ ಹತ್ರ ಇದೆ. ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಇಲ್ಲ ಈಗಿನ ಕಾಲದಲ್ಲಿ. ನಾವೆಲ್ಲ ಸೇರಿದಾಗ 2 ಜನ 3 ಜನ ಪೊಲೀಸ್ ಇಲಾಖೆಯಲ್ಲಿ ಇದ್ರು. ಇವ್ರನ್ನೆಲ್ಲ ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿ ತುಂಬಾ ಜನ ಹೇಳೋರು. ಹೆಣ್ಮಕ್ಳು ಏನ್ ಕೆಲಸ ಮಾಡ್ತಾರೆ ಅನ್ನೋ ಆಡ್ಕೊಂತ ಇದ್ರು. ನಮ್ಮಲ್ಲಿ ಏನು ಶಕ್ತಿ ಇಲ್ಲ, ಮಾಡಲ್ಲ ಅಂತ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನೈಟ್ ಮಾಡಬೇಕು, ಬಂದೋಬಸ್ತ್ ಮಾಡಬೇಕು, ಆಗಲ್ಲ ಅನ್ನೋ
ಅವ್ರ ಮನೋಭಾವನೆಯನ್ನ ಇತ್ತೀಚಿನ ದಿನಗಳಲ್ಲಿ ಸರಿ ಸಮಾನವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಷ್ಟು ಮುಂದುವರೆದು ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದೀರಾ ಅಂದ್ರೆ ನಮಗೆ ತುಂಬಾ ಖುಷಿನೇ ಆಗತ್ತೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದು ಒಂದು ಚಾಲೆಂಜಿಂಗೇ ಆಗಿರತ್ತೆ. ಹಾಗಾಗಿ ನಮ್ಮ ಇಲಾಖೆಯಲ್ಲಿ ಪೊಲೀಸರು ಹೆಚ್ಚು ಜನ ಬಂದು ಸೇವೆ ಸಲ್ಲಿಸಬೇಕು. ಯಾಕೆಂದ್ರೆ ಈಗ ಎಲ್ಲದಕ್ಕೂ ನಾವು ಸರಿ ಸಮಾನವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಭಯ ಇಲ್ಲದಲೆ ಮೊದಲದಾಗಿ ಹೆಣ್ಮಕ್ಳಿಗೆ ಕೆಲಸ ಬೇಕಾಗಿದೆ. ಅವಳು ಆರ್ಥಿಕವಾಗಿ ಸದೃಢಳಾಗಿ ನಿಂತ್ರೆ ಆ ಕುಟುಂಬ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತಾಳೆ. ಎಲ್ಲ ಕ್ಷೇತ್ರಕ್ಕಿಂತ ಅವಳಿಗೆ ಬೇಕಾಗಿರೋದು ಕುಟುಂಬದ ಸರಿ ಸಮಾನವಾಗಿ ತೂಗಿಸ್ಕೊಂಡು ಹೋಗೋದು. ಆರ್ಥಿಕವಾಗಿ ಅವಳು ಸಬಲ ಆಗಿದ್ರೆ ಮಾತ್ರ ಅವಳು ಆ ಜವಾಬ್ದಾರಿನ ಕರೆಕ್ಟಾಗಿ ಹೊಂದಿರ್ತಾಳೆ. ಆಮೇಲೆ ಬೇರೆಯವರು ಮಾತಾಡ್ತಾರೆ, ಅವಾಗ ನಾವು ಏನ್ ಮಾಡ್ಬೇಕು, ಕುಗ್ಗಬಾರ್ದು. ಯಾಕೆ ಅಂದ್ರೆ ನಾವು ಮನಸ್ಸಿಗೆ ಗಟ್ಟಿ ಮಾಡ್ಕೊಂಡು ಅದನ್ನ ನಾವು ಗಟ್ಟಿ ಮಾಡ್ಕೊಂಡ್ರೆ ನಾವು ಮುಂದೆ ಯಾವುದು ಜವಾಬ್ದಾರಿನ ನಿಭಾಯಿಸಬಹುದು ಅಂತ ಗೊತ್ತಾಗ. ಹಾಗೆ ಶಾರೀರಿಕವಾಗಿ ಮಾನಸಿಕವಾಗಿ ಆಯ್ತು, ನಾವು ಶಾರೀರಿಕವಾಗಿಯೂ ಬಲಿಷ್ಠರಾಗಿರ್ಬೇಕು. ಆರೋಗ್ಯ ಸಮಸ್ಯೆನೂ ನಾವು ಕರೆಕ್ಟ್ ಆಗಿ ನೋಡ್ಕೊಬೇಕು. ಆರೋಗ್ಯ ನಾವು ನೋಡ್ಕೋಬೇಕು ಅಂದ್ರೆ ಸರಿಯಾದ ಆಹಾರನ ನಾವು ತಿನ್ಬೇಕು. ಪ್ರೋಟೀನ್ ಆಹಾರವನ್ನು ನಾವು ತಗೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಂಡ್ರೆ ನಾವು ಮುಂದೆ ಕೆಲಸ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ನಾವು ಗಟ್ಟಿಯಾಗಿದ್ರೆ ಇನ್ನೊಬ್ರನ್ನ ಚೆನ್ನಾಗಿ ನೋಡ್ಕೊಬಹುದು. ಮೊದಲು ನಾವು ಸ್ತ್ರೀ ನಮ್ಗೆ ಎಲ್ಲರದ್ದು ನೋಡ್ಕೊಂತೀವಿ. ಕುಟುಂಬದಲ್ಲಿ ಪ್ರತಿಯೊಬ್ಬರ ಆರೋಗ್ಯ ನೋಡ್ಕೊಂತೀವಿ, ಕೆಲಸ ನೋಡ್ಕೊಂತೀವಿ. ಆದ್ರೆ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋದು ಕಡಿಮೆ ಆಗಿದೆ. ಹಾಗಾಗಿ ಮಹಿಳೆಯರು ಭಾರಿ ವೀಕ್ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಫಸ್ಟ್ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಕೊಂಡು ನಮ್ಮ ಆರೋಗ್ಯ ನೋಡ್ಕೊಂಡು ಆಮೇಲೆ ಬೇರೆಯದ್ದು ನೋಡ್ಕೊಬೇಕು. ಇಷ್ಟೊಂದು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದನ್ನ ನಾನು ನಿಜವಾಗ್ಲೂ ಅವ್ರಿಗೆ ಸಲ್ಯೂಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ತ್ರೀ ಶಕ್ತಿಯ ಪರವಾಗಿ ಒಂದು ಗೀತೆಯನ್ನ ಪ್ರಸ್ತುತಪಡಿಸಬೇಕಾಗಿ ಚೈತ್ರ ಅವರನ್ನು ಕೇಳ್ಕೊಳ್ತೇನೆ. ನಿಟ್ಟು ತೂಗಿದಾಕೆ ಬೆಳಕಾನಿಟ್ಟು ತೂಗಿದಾಕೆ ನನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಎಂದರೆ ಅಷ್ಟೇ. ಬೆಟ್ಟಗಳಲ್ಲಿ ಹಸಿರ ನುಟ್ಟ, ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಹಸಿರ ನುಟ್ಟ ನಗಿಸಿದಾಕೆ ಬಯಲ ಹಸಿರ ನಗಿಸಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದಕ್ಕೆ. ಮರಗಿಡವು ಮರಗಿಡವು ಮುಂಗುರುಳನು ತಂಬ್ರಾಳಿಯ ಬೆರಳು ಸವರಿ ಹಕ್ಕಿ ಗಿಲಕಿ ಇಳಿಸಿದಾಕೆ, ಹಕ್ಕಿ ಗಿಲಕಿ ಇಳಿಸಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಬೆಳಕಾನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನಟರಾಜ್ ಸರ್ ಅವರು ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸ್ಲಿಕ್ಕೆ ಕಾರಣಕರ್ತರು ಸಹ ಅವರೇನೆ.
ಅವರ ಒಂದು ಸಂಸ್ಥೆಯಲ್ಲಿ ಜಾಗ ಕೊಟ್ಟು ಮಹಿಳೆಯರಿಗೆ ನಮ್ಮ ಪ್ರತಿ ಸರಿನೂ ಅವರು ಕರೆದು ನಮ್ಮನ್ನ ಒಂದು ಮಾನಸಿಕವಾಗಿ ಇನ್ನು ಸೂಡ ಅಧ್ಯಕ್ಷರಿದಾರಲ್ಲ ಅವರಂತೂ ಯಾವ ಮಹಿಳಾ ಸಂಘ ಸಂಸ್ಥೆ ಹೋದ್ರು ಸುಂದರೇಶ್ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಅವರು ಮಹಿಳೆಯರಿಗೆ ಬೆನ್ನೆಲುಬಾಗಿ ಯಾವತ್ತೂ ಅವ್ರಿಗೆ ಬೇಜಾರು ಮಾಡಿಸ್ದಂಗೆ ಅವರು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಅವರಿಗೊಂದು ಈ ಮಹಿಳಾ ದಿನಾಚರಣೆ ಅಂಗವಾಗಿ ಅವರಿಗೊಂದು ಧನ್ಯವಾದನ ಹೇಳ್ತೀನಿ. ಹಾಗೆ ತಾಯಿ ಮನೆ ಗಂಡನ ಮನೆ ಹೀಗಿದ್ರು ನಾವು ನಮ್ಮ ಮನೆ ಅಂತ ಮಾಡ್ಕೊಡ್ಲಿಕ್ಕೆ ಆರ್ಥಿಕತೆ ಬೇಕು ಅಂತ. ಈಗ ನಾವ್ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಲಿ, ರಾಜಕೀಯ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಆರ್ಥಿಕತೆ ಭಾರಿ ಮುಖ್ಯ. ನಾನು ಮನೆಯಲ್ಲಿದ್ದು ರಾಜಕೀಯನೂ ನೋಡಿದ್ದೀನಿ, ರಾಜಕೀಯದಲ್ಲೂ ಬೆಳೆದಿದ್ದೀನಿ. ಆದ್ರೆ ನಾನು ಆರ್ಥಿಕ ಸಹಕಾರ ಸಂಸ್ಥೆಗೆ ಬಂದಾಗ ನನಗೇನೂ ಗೊತ್ತಿರಲಿಲ್ಲ. ನಾನೊಬ್ಳು ಸಾಧಾರಣ ಮನೆಯಲ್ಲಿದ್ದಂತ ಹೆಣ್ಮಗಳು. ಇವತ್ತು ನಾನು 25 ವರ್ಷದಿಂದ ನಾನು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಕೋಟಿಗಟ್ಟಲೆ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ಕೊಟ್ಟಿದ್ದೀನೋ ನನಗೆ ನೆನಪಿಲ್ಲ. ಆದ್ರೂ ಅದನ್ನ ನಾವು ಪ್ರದರ್ಶನ ಇರಲ್ಲ. ಎಷ್ಟೋ ಮಹಿಳೆಯರಿಗೆ ನಮ್ಮ ಸಂಸ್ಥೆಗಳು ಹಾಗಾಗಿ ನಿಮ್ಮ ಕಲ್ಲಡ ತವಕ ನನ್ನ ತಲೆಯಲ್ಲಿ ಇಟ್ಕೊಂಡು ನಾನೊಂದು 3-4 ನಿಮಿಷದಲ್ಲಿ ಮಾತಾಡ್ತೀನಿ. ಶಿವಮೊಗ್ಗ ಹಾಗೂ ಮಹಿಳಾ ಘಟಕ ಶಿವಮೊಗ್ಗ ಇದರ ವತಿಯಿಂದ ಹಮ್ಮಿಕೊಂಡಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರುವಂತಹ ಅಮ್ಮ ರಾಜಮ್ಮ ಚಿರ ಯೌವನೆ, ಅವರಿಗೆ ಜೋರಾದ ಚಪ್ಪಾಳೆ. ಕೇಳಿಸ್ಲಿಲ್ಲ? ಚಪ್ಪಾಳೆ ಜೋರಾಗಿರ್ಬೇಕು. 80 ವರ್ಷದ ಒಬ್ಬ ಆಯ್ತಾ ನೋಡಿ, ಸದ್ಯದಲ್ಲೇ 80 ವರ್ಷದ ಬರ್ತಡೆಯನ್ನ ಮಾಡಿಕೊಳ್ತಾ ಇರುವಂತಹ ರಾಜಮ್ಮನವರಿಗೆ ಇಷ್ಟೊಂದು ಜನರನ್ನ ಸೇರಿಸುವಂತಹ ಒಂದು ತಾಕತ್ತು ಇದೆ ಅಂದ್ರೆ ನಮ್ಮಂತ ಏಜಿನವರು ನಾಚಿಕೆ ಪಟ್ಕೋಬೇಕು ಅಲ್ವಾ? ಯಾಕೆ ಕೊನೆ ಆಗ್ಬೇಕು? ಅದು ನೀವು ತುಂಬುವ ಹುಮ್ಮಸ್ಸು ನಮಗೆ ಮಾನಸಿಕವಾಗಿ ಸ್ಥೈರ್ಯವನ್ನ ತುಂಬುತ್ತೆ. ಒಂದು ಕಾರ್ಯಕ್ರಮ ಮಾಡುವುದು ತುಂಬಾ ಕಷ್ಟ ಇದೆ. ಸರ್ ಹೇಳಿದ್ರು, ಹೋದ ವರ್ಷ ಒಂದು ಕಾರ್ಯಕ್ರಮ ಮಾಡಿದ್ವಿ ಪಕ್ಕದ ಬಿಲ್ಡಿಂಗ್ ಅಲ್ಲಿ. 1200 ಜನ ಕರೆದು ಕಾರ್ಯಕ್ರಮ ಮಾಡ್ಬೇಕಾದ್ರೆ 2 ತಿಂಗಳು ಶ್ರಮ ಪಟ್ಟಿದ್ವಿ. 6 ತಿಂಗಳು ವೆಯ್ಟ್ ಲಾಸ್ ಆಗಿತ್ತು ನಂದು. 4 ಜನ ಕರೆದು ಒಂದು ಬರ್ತಡೇ ಮಾಡೋದೇ ಕಷ್ಟ. ಈ ಹಾಲು ತುಂಬವರೆಗೂ ಕರೆದು ಇಂಥ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಧೀಮಹಿ ಈ ಶಕ್ತಿ ಇರುವಂತಹ ರಾಜಮ್ಮನವರು ಇವತ್ತು ನಮಗೆ ಎಲ್ಲಾ ವೇದಿಕೆಯ ಮುಂದಿರುವ ಪ್ರತಿಯೊಬ್ಬ ವೀರ ಮಹಿಳೆಗೂ ಒಂದು ಮಾದರಿಯಾಗ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಪೂರ್ಣವಾಗಿ ಕಟಿಂಗ್ ಮಾಡ್ಕೊಂಡಿದೆಯಾ ಅಂತ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ ನನಗೆ. ಕೇಳಿದ್ರು ಶಕುಂತಲ ಮೇಡಮ್ ಈಗಾಗಲೇ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ ಪೊಲೀಸ್ ಅಧಿಕಾರಿ ಹೋದ್ರು, ಎಷ್ಟು ವರ್ಷದಿಂದ ಕಟಿಂಗ್ ಮಾಡ್ಕೊಂಡಿದ್ದಾರೆ? 20 ವರ್ಷ ಆಯ್ತು ಮೇಡಮ್. ಪರವಾಗಿಲ್ಲ ಕಣ್ರಿ. ನಾವು ಆರೋಗ್ಯವಾಗಿದ್ರೆ, ನಾವು ಪೊಟೆನ್ಶಿಯಾಲಿಟಿ ಇದ್ರೆ, ನಮ್ಮಲ್ಲಿ ವಿಚಾರ ಶಕ್ತಿ ಇದ್ರೆ ತಾನೇ ಬರ್ತವೆ. ಇರುವೆ ಇದ್ದಲ್ಲಿ ನಾವು ಹೋಗೋದಲ್ಲ, ಸಕ್ಕರೆ ಇದ್ದಲ್ಲಿ ಇರುವೆ ಬರ್ತಾವಲ್ಲ. ನಮ್ಮಲ್ಲಿ ಒಂದು ಧೀಮಹಿ ಶಕ್ತಿ ಇದೆ ಅಂದ್ರೆ ನಮ್ಮ ಹಿಂದೆ 20 ಜನ ನಿಲ್ತಾರೆ. ಅಂತಹ ಮಹಿಳೆಯರು ಪ್ರತಿಯೊಬ್ಬರು ವೇದಿಕೆಯ ಮುಂದೆ ಮತ್ತೆ ವೇದಿಕೆಯ ಮೇಲಿರೋರು ಆಗ್ಬೇಕು ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. 10 ಮೈಲಿ ಸಂಜೆ 10 ಮೈಲಿ ಶಾಲೆ ಶಿಕ್ಷಣವನ್ನ ಮುಗಿಸಿ ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ನಿಮ್ಮೊಂದು ಮೈಕ್ ಹಿಡ್ಕೊಂಡಿದ್ದೀನಿ. 10 ಮಕ್ಕಳಲ್ಲಿ ನಾನು 9ನೇಳು ನಮ್ಮನೇಲೆ. ಬೇರೆದೇನು ಬೇಡ. ಯಾರದೋ ಉದಾಹರಣೆ ತಗೊಂಡು ಹೇಳೋದಕ್ಕಿಂತನೂ ಅವ್ರ ಬಗ್ಗೆ ಗೌರವ ಇದೆ. ನಮ್ಮಲ್ಲಿ ನಾವು ಆತ್ಮಾವಲೋಕವನ್ನ ನಾವು ಮಾಡ್ಕೊಳ್ಳಿಕ್ಕೆ ವರ್ಷದಲ್ಲಿ ಒಂದೇ ದಿನ ಇರೋದು. 365 ದಿನದಲ್ಲಿ ಒಂದೇ ಮಹಿಳಾ ದಿನಾಚರಣೆ, ಪ್ರತಿದಿನ ಪುರುಷರ ದಿನಾಚರಣೆ. ಸುಂದರೇಶ್ ಪ್ರತಿದಿನ ನೀವು ಕೇಕ್ ಕಟ್ ಮಾಡ್ಬೇಕು, ನಮ್ಮನ್ನೆಲ್ಲ ಸೇರಿಸ್ಬೇಕು. ನೋಡಿ ಇವತ್ತು ಬೀಜ ಮಂತ್ರ ಅವ್ರು ಹೋಗಕ್ಕೆ ಹೊರಟು ನನ್ನ ತಡೆ. ಯಾಕೆಂದ್ರೆ ಮಹಿಳಾ ದಿನಾಚರಣೆ ಅಂದ್ರೆ ನಾವೆಲ್ಲ ಲೇಡೀಸ್ ಸೇರ್ಕೊಂಡು ವೇದಿಕೆ ಮೇಲೆ ಲೇಡೀಸು, ವೇದಿಕೆ ಮುಂದೆ ಲೇಡೀಸು ಗೊಳೋ ಅಂತ ಅಳೋದಲ್ಲ. ನಮ್ಮ ಮುಟ್ಟಿನ ರಜೆಯನ್ನ ಅಲ್ಲ, ನಮ್ಮ ಮುಟ್ಟಿನ ನೋವನ್ನ, ನಮ್ಮ ಹೆರಿಗೆ ನೋವನ್ನ
ಯಾರ ಹತ್ರ ಹೇಳ್ಕೋಬೇಕು ಸರ್? ನೀವು ಹೊರಟೋದ್ರೆ ನೀವು ಹೋಗಿ ನಾನು ನೋಟಿಸ್ ಇಶ್ಯೂ ಮಾಡ್ಬಿಡ್ತಿದ್ದೆ. ಈಗ ವೇದಿಕೆ ಮಧ್ಯದಲ್ಲಿ ಒಬ್ರು ಪುರುಷರನ್ನು ಕುತ್ಕೊಂಡಿದೀವಿ, ನೀವೆಲ್ಲ ಪುರುಷರು ಮುಂದ್ಗಡೆ ಇದ್ದೀರಲ್ಲ, ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರನ್ನು ಕೂರಿಸ್ಕೊಂಡಿದೀವಿ ಇವತ್ತು. ಹೇಳ್ರಿ, ನಮಗೆ ರಜೆ ಆದಾಗ ಮೆನ್ಸಸ್ 3 ದಿನ ಎದ್ದೇಳಕ್ಕಾಗಲ್ಲ. ಹೆರಿಗೆ ನಾವು ಬರುತ್ತೆ, 9 ತಿಂಗಳು ಬಸ್ರನ್ನು ಇಟ್ಕೊಂಡು ಜೀವನ ಮಾಡಿರ್ತೀವಿ. ಬಸ್ರನ್ನು ಇಳಿಸ್ಕೊಳ್ಳೋವರೆಗೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಆ ಹೆರಿಗೆ ನೋವು ಹೇಳ್ಕೊಳ್ತಾರ ಒಬ್ರು ಪುರುಷ ಬೇಡವೆ ಇವತ್ತು? ಹೇಳಿ ನೋಡಿ ರಾಜಮ್ಮ ಮೇಡಮ್, ಇದು ಕೊನೆಯದಲ್ಲ, ಇದು ಮೊದಲಾಗಬೇಕು. ನಿಮ್ಮ ಕಾರ್ಯಕ್ರಮ ಇನ್ನೂ ಹುಮ್ಮಸ್ಸಲ್ಲಿ ಮಾಡಬೇಕು. ನೀವು ನಿಮ್ಮೊಂದಿಗೆ ನಮ್ಮಂತಹ ಎಲ್ಲರ ಕೈ ಜೋಡಿಸ್ತೀವಿ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ನನ್ನ ಪ್ರಕಾರ ಸಮಯ ಆಗಿದೆ, ಬೈಬೇಡಿ ಯಾರಾದ್ರು. ನನ್ನ ಮನಸ್ಸನ್ನ ಬಿಚ್ಚಿ ಹೇಳ್ಕೊಂಡ್ರೆ ಅದನ್ನ ಕೇಳೋಕೆ ಅದರ್ ಜೆಂಡರ್ಗಳು ಬೇಕು ಅಲ್ವಾ? ಅದೃಷ್ಟ ಅಂದ್ರೆ ರಜಪ್ರಸಾದ್ ಆಗ್ತಾ ಇದ್ರು, ಈಗ ಯಾಕೆ ಸುಮ್ಮನಾದ್ರು? ಬಹಳ ದೊಡ್ಡ ವಿಚಾರವಾದಿಗಳು ಅವರು. ತಪಸ್ಸರು ಇಲ್ಲಿದ್ದಾರೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಕೃತಿಯಲ್ಲಿ ಹೆಣ್ಣಿಲ್ಲದೆ ಗಂಡಿಲ್ಲ, ಗಂಡಿಲ್ಲದೆ ಹೆಣ್ಣಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆ? ಯಾರಾದ್ರೂ ಒಬ್ರು ಹೇಳ್ತೀರಾ? ಅಂದಾಜೆ ಹೇಳ್ಬಿಡಿ. ಘಟನೆಗಳನ್ನ ನಾನು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಒಬ್ಬೊಬ್ಬ ವ್ಯಕ್ತಿಯ ಹಿಂದೆ ಸಾಕಷ್ಟು ಕಣ್ಣೀರಿನ ಕಥೆಗಳಿರ್ತವೆ. ನಾನು ಕೂದಲು ಕಟಿಂಗ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಎಲ್ಲಾ ಅಂದವರೇ 5-6 ವರ್ಷ ಕಾಮೆಂಟ್ ಕೊಟ್ಟಿದ್ರು. ಅದನ್ನೆಲ್ಲ ಜಯಿಸ್ತಿದ್ದೇನೆ. ಇದು ನನ್ನ ಸ್ಟೈಲ್, ಇದು ನನಗೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡಿದ್ದೀನಿ. ಕೂದಲೊಂದೇ ನನ್ನ ಮರ್ಯಾದೆಯನ್ನು ಕಾಪಾಡುತ್ತಾ ಇಲ್ವಲ್ಲ? ಎಲ್ಲರೂ ಈಗಲೂ ಕೇಳ್ತಾರೆ, ಸರ್ ತಿರುಪತಿಗೆ ಹೋಗಿದ್ರಾ, ಧರ್ಮಸ್ಥಳಕ್ಕೆ ಹೋಗಿದ್ರಾ? ನಿಜವಾಗ್ಲೂ ಗಮನಗಟ್ಟಿ ಅವರೇ, ಈಗಲೂ ಕೆಲವರು ಕಾರ್ಯಕ್ರಮ ಕೇಳಿದ್ರೆ ಹೋದ್ರೆ ಕೇಳ್ತಾರೆ. ಯಾಕೆಂದ್ರೆ ನಮ್ಮ ಉಡುಗೆ, ನಮ್ಮ ನಡಿಗೆ, ನಮ್ಮ ತೊಡಿಗೆ, ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ಫ್ಯಾಮಿಲಿ ಬಂದೋಬಸ್ತಿರ್ಬೇಕು. ನಿಜವಾಗ್ಲು ಯಾವತ್ತು ನಾವು ಸ್ವತಂತ್ರರಾಗ್ತೀವಿ ಅಂದ್ರೆ ನಮ್ಮತನವನ್ನ ಬಿಟ್ಟು ನಾವು ಬದುಕೋದಿಲ್ವೋ ಅಂದ್ರೆ, ಸ್ವಾಭಿಮಾನದಿಂದ ಹೆಣ್ಣು ಮಗಳು ಯಾವತ್ತೂ ಬದುಕಲಿಕ್ಕೆ ಮುಂದಾಗ್ತಾಳೋ ಆಗ ನಮಗೆ ಸ್ವಾತಂತ್ರ್ಯ ದಿನಾಚರಣೆ. ಆಗಸ್ಟ್ 15 ದೇಶಕ್ಕೆ ಬಂದಿರೋ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮನ್ನ ನಾವು ಮಹಿಳೆಯರನ್ನ ಸಹಿಸಿಕೊಳ್ಳೋದನ್ನ ಕಲಿಬೇಕು, ಮಹಿಳೆಯರನ್ನ ಬೆಳೆಸೋದು ಕಲಿಬೇಕು. ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿತು ಅನ್ನೋ ಕಾಲ ಹೋಯ್ತು ಫ್ರೆಂಡ್ಸ್. ಹೆಣ್ಣು ಹುಟ್ಟಿದ್ರೆ ಹೊನ್ನು ಹುಟ್ಟಿತು ಅನ್ನೋ ಕಾಲ ಬಂದಿದೆ. ಎಲ್ಲ ರಂಗದಲ್ಲೂ ಮೇಲಿದ್ದಾರೆ. ಎಲ್ಲಾ ರಂಗದ ಸಾಧಕರ ಹಿಂದೆಯೂ ಸಾವಿರ ಕಥೆಗಳಿರುತ್ತೆ. ನೀವು ಮಾಡುವ ಕೆಲಸ ಸರಿ ಇದೆ ಅಂತಂದ್ರೆ ನೀವು ಯಾರಿಗೂ ಲೆಕ್ಕಿಸಬೇಡಿ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ, ಕವಿಗಳ ಮಾತು ಗೊತ್ತಿದೆ ಅಲ್ವಾ? ಹಾಗಾಗಿ ನೀವು ಮಾಡುವ ಕೆಲಸ ನಿಮ್ಮ ಹೃದಯ ಮತ್ತು ಮನಸ್ಸಿಗೆ ಸರಿ ಅಂತಂದ್ರೆ ನೀವು ಮುಂದೆ ಹೋಗ್ಬೇಕು ಸಮಾಜದಲ್ಲಿ. ಆಗ ಮಾತ್ರ ಸಮಾಜ ನಮ್ಮನ್ನ ಗುರುತಿಸುತ್ತೆ, ಸಮಾಜಕ್ಕೆ ನಾವು ಬೇಕಾಗ್ತೀವಿ. ನನಗೆ ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ಇಲ್ಲಿ ಬಂದು ಅವರು ವಿಷಯವಾಗಿ ತಿಳ್ಕೊಂಡು ನಿಜವಾಗ್ಲೂ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಅವ್ರು ನನ್ಗೆ ಫೋನ್ ಮಾಡಿ ಕರೆದಾಗನೂ ಕೂಡ ಯಾವ ವಿಚಾರ ಗೊತ್ತಿಲ್ಲ, ನನಗೆ ಅದ್ಭುತವಾದ ಒಂದು ಫಂಕ್ಷನ್ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಾವು ಮನೆಗೆ ಹೋಗ್ತೀವಿ, ಕೋರ್ಟ್ ಹೋಗ್ತೀವಿ, ಇಷ್ಟೇ ನಮ್ ಕೆಲಸ. ಅದ್ ಬಿಟ್ರೆ ನಮ್ಗೆ ಬೇರೆ ಲೋಕನೇ ಇಲ್ಲ ಅಲ್ಲ. ನಮ್ದು ಒಂದು ಕ್ಲೈಂಟ್ಗಳದ್ದು ಅವ್ರದ್ದು ಪ್ರಾಬ್ಲಮ್ಗಳು ಇಷ್ಟು ಬಿಟ್ರೆ ಏನಿಲ್ಲ. ಆದ್ರೆ ದೊಡ್ಡದಾಗಿ ಸಾಧನೆ ಮಾಡಿದಂತ ಗಣ್ಯರು ಇವತ್ತು ವೇದಿಕೆಯಲ್ಲಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾವು ಅದ್ರ ಮುಂದೆ ಏನೂ ಇಲ್ಲ ಅಂತ. ಆದ್ರೆ ಒಂದು ಹೆಮ್ಮೆ ಉಂಟು, ನಾನು ಹೆಣ್ಣು ಎಂಬುದಾಗಿ ಅಲ್ಲ. ಸಂತೋಷ ಅಲ್ಲ? ಎಷ್ಟು ಹೆಣ್ಣು, ಯಾಕೆಂದ್ರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಸ್ವಲ್ಪ ಡಿಗ್ರೇಡ್. ಆದ್ರೆ ಹೆಣ್ಣು ಮಕ್ಕಳು ಅಂತ ಅವರೇ ಬಲ ಅನ್ನೋದು ಈಗ ಜನ ತಿಳ್ಕೊಳ್ತಾ ಇದ್ದಾರೆ. ಆದ್ರೆ ಮನೆಗೂ ಕೂಡ ಆ ಬೆಲೆ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲ. ತಾಯಿಯಂದ್ರು ನಮ್ಗೆ ಸಹಾಯ ಮಾಡ್ತಾರೆ ಅಲ್ಲ. ಚಿಕ್ಕದ್ರಿಂದ ಹಿಡಿದ್ಬಿಟ್ಟು ಎಷ್ಟು ನಮ್ಗೆ ಬಲವಾಗಿ ನಿಲ್ತಾರೆ. ನಮ್ಗೆ ಬ್ಯಾಕ್ ಬೋನ್ ನಿಜವಾಗ್ಲೂ ನಮ್ ತಾಯಿ ಅಂದ್ರೆ ಹೆಣ್ಣು ಅಲ್ವಾ. ತಂದೆನೂ ನಮ್ ಜೊತೆ ಇರ್ತಾರೆ. ಆದ್ರೆ ಪ್ರತಿಯೊಂದನ್ನು ಕೂಡ ನಾವು ಯಾರ ಹತ್ರ ಶೇರ್ ಮಾಡ್ಕೊಳ್ತೀವಿ? ತಾಯಿ ಹತ್ರ. ಏನೇ ನೋವಾದ್ರೂ ನಾವು ತಂದೆ ಹತ್ರ ಹೋಗೋದು ತುಂಬಾ ಜನ ಕಮ್ಮಿ ಅಲ್ವಾ. ಎಷ್ಟೇ ಹೆಣ್ಮಕ್ಳು ತಂದೆದು ಪ್ರಿನ್ಸಸ್ ಅಂತೀವಲ್ವಾ, ಫಾದರ್ಸ್ ಪ್ರಿನ್ಸಸ್ ಅಂತ. ಆದ್ರೂ ಕೂಡ 5 ನಿಮಿಷ 10 ನಿಮಿಷ ಆಚೆ ಈಚೆ ನಾವು ಹೋಗಿಲ್ಲ. ಹಾಗಂತ 7 ಗಂಟೆಗಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡೋವಾಗೂ ಇಲ್ಲ. ಪ್ರತಿ ಸೆಕೆಂಡಿನ ಮೌಲ್ಯ ನಮ್ಗೆ ಅರ್ಥ ಆಗುತ್ತೆ.
ಹಾಗಾಗಿ ಈ ದಿನಗಳಲ್ಲಿ ಒಂದು ಕಿವಿ ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಹದಿಹರೆ ಶಿಕ್ಷಣ ಸಂಸ್ಥೆ ಆಗಲಿ ಬರೀ ಮಹಿಳೆಯರಿಗೆ ಮಾತ್ರ ಕೇವಲ ಬಾಲಕಿಯರಿಗೆ ಮಾತ್ರ ಆ ಶಿಕ್ಷಣ ಬೇಕಾಗಿಲ್ಲ. ಯಾಕಂದ್ರೆ ಮಹಿಳೆಯರು ಮೊದಲಿಂದನೂ ಬೆಳೀತಾ 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 ನೀನು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬೇಕು, ಇಷ್ಟು ಗಂಟೆಗೆ ಬರ್ಬೇಕು, ಈ ತರ ಶಿಸ್ತಾಗಿರ್ಬೇಕು ಅಂತ ನಾವು ಕೇಳ್ಕೊಂಡು ಬೆಳೆದ್ಬಿಟ್ಟಿದೀವಿ. ನಮ್ಗೆ ಗೊತ್ತು ಮಹಿಳೆಯರಿಗೆ ನಾನು ಹೇಗಿರ್ಬೇಕು ಅನ್ನೋದು ಗೊತ್ತು. ಅದೇ ಆ ಬಾಲಕರಿಗೆ ಅವರಿಗೆ ಪಾಠ ಮನೆಯಿಂದ ಆರಂಭವಾಗಬೇಕು. ಇಲ್ಲದಿದ್ದಲ್ಲಿ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಆ ಪಾಠವನ್ನ ಕೊಡಬೇಕಾಗಿದೆ. ಗಂಡು ಮಕ್ಕಳನ್ನೇ ಬೇರೆ ಪಾಠದ ತರಗತಿಯಿಂದ ತೆಗೆದುಕೊಂಡು ಅವರಿಗೆ ಹದಿಹರಿಯದ ಬಗ್ಗೆ ಜ್ಞಾನವನ್ನು ಕೊಡಬೇಕಾಗಿದೆ. ಏನು ಅಂತಂದ್ರೆ ಬ್ಯಾಡ್ ಟಚ್ ಅಂದ್ರೇನು, ಗುಡ್ ಟಚ್ ಅಂದ್ರೇನು, ಹೆಣ್ಣು ಮಕ್ಕಳನ್ನ ನಾನು ಯಾವ ತರ ನೋಡ್ಬೇಕಾಗಿದೆ, ಹೆಣ್ಣು ಮಕ್ಕಳಿಗೆ ಯಾವ ತರ ನಡೆಸ್ಕೊಳ್ಬೇಕಾಗಿದೆ, ಆ ಶಿಕ್ಷಣ ನಮ್ಗೆ ಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ ಬೇಕಾದ ಶಿಕ್ಷಣ ನಮ್ಗೆ ಬೇಕಾಗಿಲ್ಲ. ಗಂಡು ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣ ಬೇಕು ಅಂತ ನಾನು ಪ್ರತಿಪಾದಿಸ್ತೀನಿ. ಯಾಕಂದ್ರೆ ಸಾಕಷ್ಟು ವಿಕೃತಿಗಳು ನಡೀತಾ ಇರೋದು ಗಂಡು ಮಕ್ಕಳಿಂದ, ಬಾಲಕರಿಂದ. ಆ ಬಾಲಕರಲ್ಲಿ ಮನೆಯಲ್ಲಿ ನಾವು ಮೊದಲನೇ ಪಾಠಶಾಲೆಯಾಗಿ ನಾವು ತಾಯಿಗಳಿಗೆ ಹೇಳ್ಬೇಕಾಗಿದೆ, ನೋಡಿ ಹೆಣ್ಮಕ್ಳನ್ನ ಈ ತರ ನಡೆಸ್ಕೋಬೇಕು, ಹೆಣ್ಮಕ್ಳ ಜೊತೆಗೆ ಈ ತರ ನಡವಳಿಕೆ ಮಾಡಬೇಕು, ಆ ತರದ ಪಾಠಗಳನ್ನ ನಾವು ಮಾಡಬೇಕು, ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು. ಈ ಒಂದು ಪ್ರತಿಪಾದನೆಯೊಂದಿಗೆ ನನ್ನ ಈ ದಿನದ 2 ನಿಮಿಷದ ಮಾತನ್ನ ಮುಗಿಸ್ತಾ ಇದ್ದೇನೆ. ನನ್ನ ಈ ದಿನದ ಇಲ್ಲಿ ನಾನು ಉಪಸ್ಥಿತ ಇರೋಕ್ಕೆ ಮುಖ್ಯ ಕಾರಣ ರಾಜಮ್ಮ ಮೇಡಮ್. ಆದ್ರೂ ಅವರ ಪ್ರೋತ್ಸಾಹದಿಂದಲೇ ನಾವು ಮಹಿಳೆಯರು ಸಹ ಇಲ್ಲಿವರೆಗೆ ಮುಂದೆ ಬಂದಿದ್ದೀವಿ ಅಂತ ನಾನು ಅದನ್ನ ಅನ್ಕೊಳ್ತೀನಿ. ಯಾಕಂದ್ರೆ ಅವರ ಒಂದು ಸಮಾಜದಲ್ಲಿ ಅವರಿಂದ ನಾವು ಮಹಿಳೆಯರು ನಾವು ಮೊದಲನೇದಾಗಿ ಸ್ಥಾನವನ್ನ ನಮಗೆ ಕೊಟ್ಟಾಗ ಮಾತ್ರ ಈ ಸಮಾಜವನ್ನ, ಈ ದೇಶವನ್ನ ಉದ್ಧಾರ ಮಾಡಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಇಂಥ ಅನೇಕ ಮಹಿಳೆಯರು ನಮ್ಮ ಈ ಸ್ಥಾನದಲ್ಲಿ ಇವತ್ತಿದ್ದೀರಿ. ಇಲ್ಲೂ ಕೂಡ ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳು, ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರೋ ಹೆಣ್ಮಕ್ಳಿದ್ದೀರಿ. ಆದ್ರೆ ಸಾಧನೆ ಮಾಡೋಕ್ಕೆ ನಮ್ಮ ಮೊದಲು ಈ ವೇದಿಕೆಯನ್ನ ಬಿಡ್ತಾ ಇರಲಿಲ್ಲ. ಏನು ಸಾಧನೆ ಮಾಡೋಕ್ಕೆ ಒಂದು ವ್ಯವಸ್ಥಿತವಾಗಿರಲಿಲ್ಲ, ರಾಜಕೀಯ ಆಗಿರಲಿಲ್ಲ, ಸಾಮಾಜಿಕವಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯ ಆ ಬುದ್ಧಿವಂತಿಕೆ, ಅವರ ಶ್ರೇಷ್ಠತೆಯನ್ನು ನೋಡ್ಬಿಟ್ಟು ಕೆಲವು ಸೌಲಭ್ಯಗಳನ್ನ ಸರ್ಕಾರದಿಂದ ಯಾವ ಸರ್ಕಾರಗಳು ಸಹ ಇದನ್ನ ಮಾಡಿಕೊಟ್ಟಿದ್ದಾರೆ. ಆವಾಗಿಂದ ಏನೇನೋ ಮಾತಾಡ್ಬೇಕು, ಕವನ ವಾಚನ ಮಾಡ್ಬೇಕು, ಅದು ಇದು ತಂದು ಬಂದಿತ್ತು. ಇರ್ಲಿ, ಪರವಾಗಿಲ್ಲ, ಮತ್ತೆ ಅವಕಾಶ ಸಿಗುತ್ತೆ. ಈಗಾಗಲೇ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಿಳೆಯರು ಮತ್ತೆ ಸುಂದರೇಶ್ ಅವರು ಎಲ್ಲರೂ ಹೇಳಿದಂತೆ ಎಲ್ಲರಿಗಿಂತ ತಾಯಿಗೆ ಮಹತ್ವ ಇದೆ, ಮಹಿಳೆಗೆ ಮಹತ್ವ ಇದೆ. ನಾವು ಎಲ್ಲ ಸ್ಥಾನದಲ್ಲೂ ನೋಡಿದ್ರೆ ಮಹಿಳೆಗೆ ಹೆಚ್ಚು ಅವಕಾಶ ಕೊಡ್ಬೇಕು ಅಂತ ಈಗಾಗಲೇ ತಾವೆಲ್ಲ ಕೇಳ್ಕೊಂಡಿದ್ದೀರಾ. ನನ್ನ ಒಂದು ಪುಟ್ಟ ಒಂದು ಏನಪ್ಪಾ ಅಂದ್ರೆ, ನಾನು ನಂದೇ 2 ನಿಮಿಷ ಅಷ್ಟೇನೆ. ನನಗೆ ತಂದೆನೇ ಗೊತ್ತಿಲ್ಲ. ತಾಯಿ ಬಾಲ್ಯದಲ್ಲಿ ಬೆಳೆಸಿದವರು. ನಮ್ದು ಅವಿಭಕ್ತ ಕುಟುಂಬ, 8 ಜನ ನಮ್ಮ ತಾತನ ಮಕ್ಕಳು. ಹಾಗೆ ನಮ್ಮ ತಾತ ಹೇಳ್ತಿತ್ತಂತೆ, ನೀನು ಮೈಸೂರು ಸ್ಟೇಟ್ ಅಲ್ಲಿ ಜಾಣೆ ಆಗ್ಬೇಕು, ಆ ರೀತಿ ಫಸ್ಟ್ ಬರ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ನನ್ಗೆ ಹೇಳ್ತಾ ಇತ್ತಂತೆ. ನಾನು ಅದನ್ನ ಯಾವಾಗಲೂ ನನ್ನ ತಾತ ನೆನಪು ಮಾಡ್ತಾ ಇದ್ದೀನಿ. ಹಾಗೇನೆ ಆನಂತರ ನಾನು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮುಗಿಸ್ಕೊಂಡ್ಮೇಲೆ ಹಾಗೆ SSLC ಆ ಕಾಲದಲ್ಲಿ ಫಸ್ಟ್ ಬಂದಂತೆ. ನಾನು ಆಗ ಆ ಗುರುಗಳನ್ನ ನೆನಪು ಮಾಡ್ಕೊಂತೀನಿ. ಯಾಕೆಂದ್ರೆ ನಮ್ಮ ಮೇಡಮ್ ಕೂಡ ಎಲ್ಲ ಹೇಳಿದ್ರಲ್ಲ, ಪುರುಷರು ಕೂಡ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಸ್ಫೂರ್ತಿಗೆ ಹೇಳ್ತಿದ್ದೀನಿ. ನಂತರ ನಮ್ಮ ತಾಯಿ ತವ್ರ ಮನೆಗೆ ನನ್ನನ್ನು ಕೊಡ್ತಾರೆ. ಅಲ್ಲಿ ನಮ್ಮ ಮಾವರು ನನಗೆ ಫುಲ್ ಸ್ವತಂತ್ರ ಕೊಟ್ಟರು. ಯಾಕೆಂದ್ರೆ ನಾನು ಶಿಕ್ಷಕಿಯಲ್ಲ, ವೃತ್ತಿಗೆ ಹೋಗ್ಬೇಕಲ್ಲ, ಸಮಯ ಪಾಲನೆ ಮಾಡ್ಬೇಕಲ್ಲ. ಆಗ ನನಗೆ ನಮ್ಮ ಅತ್ತೆ ಮಾವನನ್ನು ಪ್ರೋತ್ಸಾಹ ಕೊಟ್ಟರು. ಜೊತೆಗೆ ನನಗೆ ನಮ್ಮ ಯಜಮಾನರು ಈ ಒಂದು ಸ್ಥಾನದಲ್ಲಿ ನಿಂತು ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅವರೇ ಸಮಾನತೆ. ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಹೇಳಿದಂಗೆ ಗಂಡ ಹೆಂಡತಿ ಇಬ್ರು ಸಮಾನವಾಗಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ 100% ನಿಜ. ಇಲ್ಲಿವರೆಗೂ ಕೂಡ ನಮ್ದು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಬಾರಡು ಗಡಿ ರಂಗಾಪುರ, ಅಲ್ಲಿಂದ ನಾನು ರಾಷ್ಟ್ರ ಮಟ್ಟದಲ್ಲಿ ಪ್ರಣಬ್ ಮುಖರ್ಜಿ ಅವರಿಂದ ಶಿಕ್ಷಣ ಇಲಾಖೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆಯೋಕೆ ನನಗೆ ಹೇಳಿಕೊಟ್ಟವರು ನಮ್ಮ ಶಿಕ್ಷಕ ಬಂಧುಗಳು. ನಾನು 40 ವರ್ಷ ಸುದೀರ್ಘ ಸೇವೆಯಲ್ಲಿ ಪ್ರೋತ್ಸಾಹ ನೀಡಿದಂತಹ ನನ್ನ ಶಾಲೆಗೆ ಓದಿದ ಮಕ್ಕಳ
ಅಧಿಕಾರ ವರ್ಗದವರು ಜೊತೆಗೆ ನಮ್ಮ ಯಜಮಾನರು ಅಂತ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ಕಾವ್ಯದಲ್ಲಿ ಕವನ ಓದೋದು, ಕವಿ ಬೆಳಕಲ್ಲಿ ನಾನು ತಲ್ಲಿಂದಾದೆ. ನಮ್ಮ ಮನೆಯವರು ಪೂರ್ತಿ ನನಗೆ ಪ್ರೋತ್ಸಾಹ, ನಮ್ಮ ಮಕ್ಕಳು ಪ್ರೋತ್ಸಾಹ, ನಮ್ಮ ಸೊಸೆನೂ ಪ್ರೋತ್ಸಾಹ, ನಮ್ಮ ಅಳಿಯಂದ್ರು ಪ್ರೋತ್ಸಾಹ ಕೊಡ್ತಾರೆ. ಜೊತೆಗೆ ನಮ್ಮ ಮನೆಯವರು ಕೂಡ ಅವ್ರದೊಂಥರ ಕಾರ್ಯಕ್ರಮ, ನಾನು ಅವರಿಗೆ ಸ್ಫೂರ್ತಿ ಕೊಡ್ತೀನಿ. ಅವರು ಹಾರ್ಮೋನಿಯಂ ನುಡಿಸ್ತಾರೆ, ತತ್ವ ಪದ ಹೇಳ್ತಾರೆ, ನಾನು ಅವರಿಗೆ ಅಡ್ಡಿಪಡಿಸಲ್ಲ, ನನಗೆ ಅವ್ರು ಅಡ್ಡಿಪಡಿಸಲ್ಲ. ಹಾಗಾಗಿ ಮೊನ್ನೆ ತಾನೇ 2025 ಮೇ ತಿಂಗಳ ನನಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಬಂತು. ಇನ್ನು ಪ್ರಶಸ್ತಿಗೆ ಹೇಳ್ತಾ ಹೋದ್ರೆ ಈಗ ಸಮಯ ಸಾಕಾಗಲ್ಲ, ಅಷ್ಟು ಜಲ್ಲೆಗಟ್ಟಲೆ ಬಂದಿದೆ. ನಿವೃತ್ತಿ ಆದ್ಮೇಲೂ ಬಂದಿದೆ. ಇದಕ್ಕೆಲ್ಲ ಕಾರಣ ಯಾರು ಅಲ್ಲ, ಆ ಭಗವಂತ. ನಾವು ನೆಪ ಮಾತ್ರ. ನಾವು ಎಲ್ಲೆಲ್ಲಿ ಏನೇನು ಅನುಭವಿಸ್ಬೇಕೋ ಅದೆಲ್ಲ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಇವೆಲ್ಲವೂ ಭಗವಂತನೇ ದೇವೋಭವ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಆ ಗಡಿರಂಗಾಪುರದಿಂದ ಇಲ್ಲಿ ಕರೆತಂದರೆ ಅಂದ್ರೆ ನಮ್ಮ ಯಜಮಾನರು ಎಷ್ಟು ನನಗೆ ಹೆಗಲು ಕೊಟ್ಟಿದ್ರಲ್ವಾ. ಭಾಷಣದಲ್ಲಿ ಕೊನೆ ಇರಬಾರ್ದು ಅಂತೇಳಿ, ಯಾಕೆಂತಂದ್ರೆ ಇಷ್ಟೊತ್ತು ನಮ್ಮ ಅದ್ಭುತವಾಗಿ ಮಾತಾಡಿದಂತ ಎಲ್ಲ ಮಹಿಳೆಯರು ಯಾವ ವಿಷಯವನ್ನು ಒಂದೂ ಬಿಟ್ಟಿಲ್ಲ. ನಾನು ಹೇಳ್ತಾ ಹೋದ್ರೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ಅನಿಸ್ತದೆ. ಹಾಗಾಗಿ ಮಹಿಳೆಯರ ಬಗ್ಗೆ ಮಾತುಗಳು ಮುಗಿಯಲ್ಲ. ಆದ್ರೆ ಸಮಯದ ಒಂದು ಇತಿಮಿತಿ ದೃಷ್ಟಿಯಿಂದ ನಾನು ಕವಿತ್ರಿ ಆದ್ರಿಂದ ಒಂದು ಕವನದ ಮೂಲಕನೇ ಒಂದೆರಡು. ನಿಮ್ಮಷ್ಟಕ್ಕೆ ನೀವು ಇದ್ದು ನೋಡಿ, ಅಸಹಾಯಕರಿಗೆ ಕೈ ಹಿಡಿದು ಕಾಪಾಡಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದಂತೆ, ಎರಡು ಜುಟ್ಟುಗಳು ಸೇರುವುದಂತೆ, ಜಡೆ ಎರಡು ಎಂದೂ ಸೇರದಂತೆ ಎಂಬ ಗಾದೆಯನ್ನೇ ಸುಳ್ಳಾಗಿಸೋಣ ಜಗ ಮೆಚ್ಚುವಂತೆ. ನಾವೆಲ್ಲರೂ ಒಂದಾಗಿ ಜಗ ಮೆಚ್ಚುವಂತೆ. ಭುವಿಯಿಂದ ಬಾನೆತ್ತರಕ್ಕೆ ನಿಲುಕದೆ ಬೆಳೆದಿಹಳು, ಕವಿಯದಿರಲಿ ಮಸುಕು ಸಾಧನೆಯ ಹಾದಿಯಳು. ಕಾಲೆಳೆಯುವರು ಬಹುಮಂದಿ ಈ ಜಗದೊಳು, ಅಂಜದೆ ಅಳುಕದೆ ಮುನ್ನುಗ್ಗಿ ಬಾಳಿನೋಳು. ಒಳಿತು ಮಾಡಲು ಬೇಕಿಲ್ಲ ಭಯವಿಲ್ಲಿ, ಕೆಡುಕು ಮಾಡುವವರು ಎಚ್ಚೆತ್ತುಕೊಳ್ಳಿ. ಹೆಣ್ಣಿಗೆ ಹೆಣ್ಣೇ ಶತ್ರುವಾಗುವುದೇಕೆ, ಕಣ್ಣಿರಲಿ ಸರಿ ತಪ್ಪುಗಳ ನಡತೆಯು ಜೋಕೆ. ಎಲ್ಲ ಕ್ಷೇತ್ರದಿ ಶ್ರೇಷ್ಠ ಜ್ಞಾನ ಪಡೆದಿಯಳು, ಬಲ್ಲ ಮೂಲದಿ ಗುರಿಯ ತಲುಪಿದಳು. ತೊಟ್ಟಿಲು ತೂಗುತ್ತಲೇ ಜಗವನ್ನು ಆಡಿದಳು, ತಟ್ಟಿ ಚಪ್ಪಾಳೆ ಈಕೆ ನಮ್ಮವಳು. ಹೆಮ್ಮೆಯಲ್ಲಿ ಈಕೆ ನಮ್ಮವಳು. ಆಡು ಮುಟ್ಟದ ಸೊಪ್ಪಿಲ್ಲ ತಿಳಿಯುವುದಿರುವುದು ಎಲ್ಲರಿಗೂ, ತಿಳಿದಿರುವುದೆಲ್ಲ. ಆಡಂಬಲದಲ್ಲಿ ಇವಳದ್ದೇ ಕಾರುಬಾರೆಲ್ಲ. ಅಡಿಗೆ ಮನೆಯಿಂದಲೇ ಅಂತಸ್ತು ಏರಿಸಿದಳಲ್ಲ, ಅಡಿಯಿಟ್ಟು ಛಲದಿಂದ ಸಾಧನೆ ಗೈದಿಹಳೆಲ್ಲ. ಮಹಿಳೆ ಸಾಧನೆಗೈದ ಕ್ಷೇತ್ರವಿಲ್ಲ, ಹೆಜ್ಜೆ ಇಡಲು ಯಾವ ಅಳುಪೂ ಬೇಕಿಲ್ಲ. ಇಂದು ಈ ವೇದಿಕೆಯೇ ಸಾಕ್ಷಿ ಆಯ್ತಲ್ಲ, ಸರ್ವ ಕ್ಷೇತ್ರದಿ ದುಡಿವ ಸ್ತ್ರೀ ರತ್ನಗಳು ಇಲ್ಲೇ ಇರುವರಲ್ಲ. ಎಲ್ಲ ಇಲ್ಲೇ ಇರುವರಲ್ಲ. ಹೆಣ್ಣಿರದ ಜಗವನ್ನು ಊಹಿಸಲು ಅಸಾಧ್ಯ, ಕಣ್ಣಂತೆ ಅವಳಿರಲು ಬದುಕು ವೇದ್ಯ. ಹೆಣ್ಣೆಂದು ಸರ್ವರ ಶಕ್ತಿ ಮಾತೆ, ಹಾಡೋಣ ಇವಳಿಗೊಂದು ಶುಭಾಶಯ ಗೀತೆ. ಹಾಗೆ 47 ಆಗಸ್ಟ್ 2ರಲ್ಲಿ ಅರ್ಕಲ್ಗೂಡಲ್ಲಿ ಜನಿಸಿದೆ. ಅಲ್ಲಿಂದ ಹಾಸನದಲ್ಲಿ ಬಂದು ಬೆಳವಣಿಗೆ ಆಗಿ ಕೊನೆಗೆ 1962ರಲ್ಲಿ ಶಿವಮೊಗ್ಗಕ್ಕೆ ಸೊಸೆಯಾಗಿ ಬಂದು ಸೇರಿದೆ. ಇಲ್ಲಿ ಬಂದು ಸೇರಿ ನಮ್ಮ ಮನೆಯವರು ಅಷ್ಟು ಮಕ್ಕಳು ಅಲ್ಲೂ
ತಂಗಿಯಂದಿರು, ತಮ್ಮಂದಿರು, ಇಲ್ಲಿ ನಾದಿರು, ಮೈದಂದಿರು ಎಲ್ಲಾರನ್ನೂ ಸಾಕ್ತಿದ್ದೀರಿ. ಹಿರೇ ಮಗಳು ಹಿರೇ ಸೊಸೆಯಾಗಿ ಸಂಸಾರ ನಿಭಾಯಿಸಿದೆ. ಕೊನೆ ಗಳಿಗೆಯಲ್ಲಿ ನಮ್ಮ ಹೆಣ್ಮಕ್ಳು ಮಕ್ಕಳನ್ನೆಲ್ಲ ಎಲ್ಲರೂ ನೋಡ್ಕೋಬೇಕು ಅಂತ ಸಂದರ್ಭದಲ್ಲಿ ನನ್ನನ್ನ ರಾಜಕೀಯ ತಂದು ಸೇರಿಸಿದ್ರು. ಆಗಸ್ಟ್ 2ನೇ ತಾರೀಕು, ಆಗಸ್ಟ್ ಅಲ್ಲ, ಜೂನ್ 2ನೇ ತಾರೀಕಿಗೆ ತಗೊಂಡು ಬಂದ್ರು. ಡಿಸೆಂಬರ್ 28ಕ್ಕೆ ತೀರ್ಕೊಂಡ್ರು. 6 ತಿಂಗಳು ನನಗೆ ದಾರಿ ತೋರಿಸ್ಬಿಟ್ರು. ಇಲ್ಲ ಅಂದ್ರೆ ನಾನು ಕೂಲಿನೋ ಮತ್ತೊಂದು ಏನೋ ಮಾಡ್ಬೇಕಾಗಿತ್ತು. 5 ಹೆಣ್ಣು ಮಕ್ಕಳು, ಒಬ್ಬ ಮಗ. ಅಷ್ಟನ್ನ ನನಗೆ ನಿಜವಾಗ್ಲೂ ಅನ್ನ ಕೊಟ್ಟ ಪಕ್ಷ ನನ್ನ ಜನತಾ ಪಕ್ಷ, ಈಗ JDS ಅನ್ನ ಕೊಟ್ಟ ಪಕ್ಷ. ಆ ನಿಯತಿಗೋಸ್ಕರ ನಾನು ಇವತ್ತು ದುಡಿತಾ ಇದ್ದೀನಿ. ಅಷ್ಟೇ, ಈಗ ದುಡಿಯಕ್ಕಾಗಲ್ಲ. ಅದು ಬಿಟ್ಟು ಹಿಂದುಳಿದ ಜನಜಾಗೃತಿ ವೇದಿಕೆ ವತಿಯಿಂದ ಈಗ ಸುಮಾರು ಒಂದು 2 ವರ್ಷ ಆಯ್ತು. 2 ವರ್ಷದಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೀನಿ. ಅಲ್ಲೂ ಇರುವಂತ ನಮ್ಮ ರಾಜಪ್ಪ ಸರ್ ಇರ್ಬೋದು, ನಟರಾಜರು ಇರ್ಬೋದು, ಜನಮೇದಿರಾವ್ ಇರ್ಬೋದು, ಪಾಂಡುರಂಗ್ ಅವರು, ನಮ್ಮ ಬಸವರಾಜ್ ಅವರು ಎಲ್ಲ ಇದ್ದಾರೆ. ಅಭಿಮುಲ